ಕರ್ನಾಟಕ ದಕ್ಷಿಣ ಭಾರತದ ರಾಜಕೀಯದ ಅತಿ ದೊಡ್ಡ ರಣರಂಗ. ಇಲ್ಲಿ ಪ್ರತಿಯೊಂದು ಚುನಾವಣೆ ಕೇವಲ ಅಧಿಕಾರದ ಪೈಪೋಟಿ ಮಾತ್ರವಲ್ಲ, ಜಾತಿಗಣಿತ, ಪ್ರಾದೇಶಿಕ ಸಮತೋಲನ ಮತ್ತು ವಾದಶೈಲಿಯ ನಿಜವಾದ ಪರೀಕ್ಷೆಯಾಗಿರುತ್ತದೆ. 2028ರ ವಿಧಾನಸಭಾ ಚುನಾವಣೆ ಕೂಡ ಅದೇ ರೀತಿ ಹೈ ವೋಲ್ಟೇಜ್, ಬಹುಕೋನೀಯ ಮತ್ತು ಅತ್ಯಂತ ರೋಚಕವಾಗಿರಲಿದೆ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯವು ದಶಕಗಳಿಂದ 3 ಪ್ರಮುಖ ಅಕ್ಷಗಳ ಸುತ್ತಲೇ ಸುತ್ತಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್, ಸಾಮಾಜಿಕ ನ್ಯಾಯ, ಗ್ಯಾರಂಟಿ ಯೋಜನೆಗಳು ಮತ್ತು ಹಳೆಯ ಜನಾಧಾರದ ಬಲದೊಂದಿಗೆ ಕಣಕ್ಕಿಳಿದಿದೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ, ನಗರ ಪ್ರದೇಶಗಳು, ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ ಹಾಗೂ ಬಲಿಷ್ಠ ಸಂಘಟನೆಯ ಶಕ್ತಿಯಿಂದ ಮತ್ತೆ ಅಧಿಕಾರಕ್ಕೆ ಬರುವ ವಿಶ್ವಾಸ ಹೊಂದಿದೆ. ಇವರ ಮಧ್ಯದಲ್ಲಿ ಜನತಾದಳ, ಸೆಕ್ಯುಲರ್, ಸ್ಥಾನಗಳ ಸಂಖ್ಯೆ ಕಡಿಮೆಯಾದರೂ ಕೆಲವು ಜಿಲ್ಲೆಗಳಲ್ಲಿ ಇಂದಿಗೂ ಚುನಾವಣಾ ಲೆಕ್ಕಾಚಾರವನ್ನು ತಿರುವು ಮಾಡುವ ಶಕ್ತಿಯನ್ನು ಹೊಂದಿದೆ. ಕರ್ನಾಟಕದ ಚುನಾವಣೆ ವಿಭಿನ್ನವಾಗಿರುವುದಕ್ಕೆ ಕಾರಣವೇನೆಂದರೆ, ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಮತಬ್ಯಾಂಕ್, ಓಲ್ಡ್ ಮೈಸೂರು ವಿರುದ್ಧ ಉತ್ತರ ಕರ್ನಾಟಕದ ಸಮೀಕರಣ, ಬೆಂಗಳೂರು ನಗರದ ರಾಜಕೀಯ, ಗ್ರಾಮೀಣ ಪ್ರದೇಶಗಳ ರೈತ ಸಮಸ್ಯೆಗಳು ಮತ್ತು ಕೇಂದ್ರ ರಾಜ್ಯ ರಾಜಕೀಯ ಈ ಎಲ್ಲ ಅಂಶಗಳು ಸೇರಿ ಅಂತಿಮ ಫಲಿತಾಂಶದ ದಿಕ್ಕನ್ನು ನಿರ್ಧರಿಸುತ್ತವೆ. 2028ರಲ್ಲಿ ಪೈಪೋಟಿ ಇನ್ನೂ ಹೆಚ್ಚು ಕುತೂಹಲಕಾರಿಯಾಗುತ್ತದೆ. ಯಾಕೆಂದರೆ ಅನೇಕ ಜಿಲ್ಲೆಗಳಲ್ಲಿ ನೇರ ಮುಖಾಮುಖಿಯಲ್ಲ, ಬದಲಾಗಿ ತ್ರಿಕೋಣ ಸ್ಪರ್ಧೆಯನ್ನು ನಾವು ನೋಡುತ್ತಿದ್ದೇವೆ. ಕೆಲವೆಡೆ ಕಾಂಗ್ರೆಸ್ ಬಲಿಷ್ಠವಾಗಿದೆ, ಕೆಲವೆಡೆ ಬಿಜೆಪಿ ಪ್ರಾಬಲ್ಯ ಹೊಂದಿದೆ, ಮತ್ತೆ ಕೆಲವು ಕಡೆ ಜೆಡಿಎಸ್ ಮತ್ತು ಸ್ಥಳೀಯ ಅಂಶಗಳು ಸಂಪೂರ್ಣ ಆಟವನ್ನೇ ಬದಲಾಯಿಸಬಹುದು. ಅತಿ ದೊಡ್ಡ ಪ್ರಶ್ನೆ ಇದೆ: ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಮರಳಿ ಅಧಿಕಾರಕ್ಕೆ ಬರಲಿದೆಯೇ? ಕಾಂಗ್ರೆಸ್ ತನ್ನ ನೆಲೆಯನ್ನು ಉಳಿಸಿಕೊಳ್ಳಲಿದೆಯೇ ಅಥವಾ ಇನ್ನಷ್ಟು ಬಲಿಷ್ಠವಾಗಲಿದೆಯೇ? ಅಥವಾ ಜೆಡಿಎಸ್ ಕೆಲವು ಪ್ರದೇಶಗಳಲ್ಲಿ ಕಿಂಗ್ ಮೇಕರ್ ಪಾತ್ರ ವಹಿಸಲಿದೆಯೇ? ವಿಡಿಯೋದಲ್ಲಿ ಮುಂದಕ್ಕೆ ಸಾಗುವ ಮೊದಲು ನಿಮ್ಮೆಲ್ಲ ಪ್ರೇಕ್ಷಕರಿಗೆ ಒಂದು ಸಣ್ಣ ವಿನಂತಿ. ದಯವಿಟ್ಟು ಕಮೆಂಟ್ನಲ್ಲಿ ನೀವು ಯಾವ ಪಕ್ಷವನ್ನು ಬೆಂಬಲಿಸುತ್ತೀರಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಮೆಚ್ಚಿನ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಎಂದು ತಿಳಿಸಿ. ಜೊತೆಗೆ ಜೈ ಹಿಂದ್, ಜೈ ಭಾರತ್ ಮತ್ತು ಭಾರತ ಮಾತೆಯ ಜೈ ಎಂದು ಬರೆಯುವುದನ್ನು ಮರೆದಿರಬೇಡಿ. ಚಲೋ ಸ್ನೇಹಿತರೆ, ಇಂದಿನ ವಿಶ್ಲೇಷಣೆಯತ್ತ ಮುಂದೆ ಸಾಗೋಣ. ಮೊದಲು ವಿಜಯಪುರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ. ಇನ್ನೊಂದೆಡೆ ಭಾರತೀಯ ಜನತಾ ಪಕ್ಷ 3 ಕ್ಷೇತ್ರಗಳಲ್ಲಿ ದೃಢವಾಗಿ ನೆಲೆಸಿರುವುದು ಕಂಡುಬರುತ್ತಿದೆ. ಜನತಾದಳ, ಸೆಕ್ಯುಲರ್ಗೆ ಇಲ್ಲಿ 1 ಕ್ಷೇತ್ರ ಸಿಗುವ ಸಾಧ್ಯತೆ ಇದೆ. ವಿಜಯಪುರದಲ್ಲಿ ಲಿಂಗಾಯತ ಮತಬ್ಯಾಂಕ್, ಸ್ಥಳೀಯ ನಾಯಕತ್ವ ಮತ್ತು ಪ್ರಾದೇಶಿಕ ಸಮಸ್ಯೆಗಳ ಕಾರಣದಿಂದ ಪೈಪೋಟಿ ಸಂಪೂರ್ಣ ಏಕಪಕ್ಷೀಯವಾಗಿರುವುದಿಲ್ಲ. ಅದರ ಫಲವಾಗಿ ಫಲಿತಾಂಶಗಳು ಹಂಚಿಕೆಯಾಗಿ ಕಾಣಿಸುತ್ತವೆ. ಇದಾದ ಬಳಿಕ ಚಿಕ್ಕಬಳ್ಳಾಪುರದ ಕಡೆಗೆ ಹೋಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳು ಇವೆ. ಇಲ್ಲಿ ಪೈಪೋಟಿ ಬಹುತೇಕ ಸಮತೋಲನದಲ್ಲಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ 2 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ಮತ್ತೆ ಜನತಾದಳ, ಸೆಕ್ಯುಲರ್ 1 ಕ್ಷೇತ್ರದಲ್ಲಿ ತನ್ನ ಹಾಜರಾತಿ ದಾಖಲಿಸುವ ಸಾಧ್ಯತೆಯಿದೆ. ಚಿಕ್ಕಬಳ್ಳಾಪುರವು ಅಭ್ಯರ್ಥಿಯ ಮುಖ ಮತ್ತು ಸ್ಥಳೀಯ ಸಮೀಕರಣಗಳು ಪಕ್ಷಕ್ಕಿಂತಲೂ ಹೆಚ್ಚು ಪ್ರಭಾವ ಬೀರುವ ಜಿಲ್ಲೆಗಳಲ್ಲಿ ಒಂದಾಗಿದ್ದು, ಇಲ್ಲಿ ಸದಾ ಕಾಂಡೆಯ ಪೈಪೋಟಿ ಮುಂದುವರಿಯುತ್ತದೆ. ಈಗ ಕೋಲಾರದ ಕಡೆಗೆ ಬರುವೆವು. ಇಲ್ಲಿ ಒಟ್ಟು 6 ಕ್ಷೇತ್ರಗಳು ಇವೆ. ಈ ಜಿಲ್ಲೆಯನ್ನು ಜೆಡಿಎಸ್ನ ಬಲಿಷ್ಠ ಕೋಟೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಬಾರಿಯೂ ಚಿತ್ರ ಬಹುತೇಕ ಅದೇ ರೀತಿಯಾಗಿದೆ. ಜನತಾದಳ, ಸೆಕ್ಯುಲರ್ಗೆ ಇಲ್ಲಿ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತದೆ. ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳಲ್ಲಿ ಪೈಪೋಟಿಯಲ್ಲಿ ಉಳಿದಿದೆ. ಬಿಜೆಪಿ ಮಾತ್ರ 1 ಕ್ಷೇತ್ರಕ್ಕೆ ಸೀಮಿತವಾಗುವಂತೆ ಕಾಣುತ್ತದೆ. ಕೋಲಾರದಲ್ಲಿ ಲಿಂಗಾಯತ ಮತಬ್ಯಾಂಕಿನ ಪ್ರಭಾವ ಸ್ಪಷ್ಟವಾಗಿ ಜೆಡಿಎಸ್ ಪರವಾಗಿ ಕೆಲಸ ಮಾಡುತ್ತಿರುವುದು ಕಾಣಿಸುತ್ತದೆ. ಅದಾದ ಬಳಿಕ ಯಾದಗಿರಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳು ಇವೆ. ಇಲ್ಲಿ ಪೈಪೋಟಿ ಬಹುತೇಕ ಸಮತೋಲನದಲ್ಲಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ 2 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ಈ ಜಿಲ್ಲೆ ಪ್ರತಿ ಬಾರಿ ಅತಿ ಸಮೀಪದ ಚುನಾವಣೆಯನ್ನು ಕಂಡುಬರುವ ಪ್ರದೇಶಗಳಲ್ಲಿ ಒಂದಾಗಿದ್ದು, ಸಣ್ಣ ವಿಷಯಗಳು ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಇಲ್ಲಿ ಜೆಡಿಎಸ್ಗೆ ವಿಶೇಷ ಪ್ರಭಾವ ಕಾಣಿಸದೆ ಪೈಪೋಟಿ ನೇರವಾಗಿ 2 ಪಕ್ಷಗಳ ನಡುವೆ ಮಾತ್ರ ಸೀಮಿತವಾಗಿದೆ. ಈಗ ಕೊಪ್ಪಳದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳು ಇವೆ. ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ 2 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಯಾವುದೇ ವಿಶೇಷ ಪ್ರಭಾವ ಕಾಣಿಸುವುದಿಲ್ಲ. ಕೊಪ್ಪಳದಲ್ಲಿ ಬಿಜೆಪಿಯ ಸಂಘಟನೆ ಮತ್ತು ಸ್ಥಳೀಯ ಮಟ್ಟದ ಹಿಡಿತ ಅದಕ್ಕೆ ಸ್ವಲ್ಪ ಆದರೆ ಸ್ಪಷ್ಟ ಮುನ್ನಡೆ ತಂದುಕೊಡುತ್ತಿರುವಂತೆ ಕಾಣುತ್ತದೆ. ಈಗ ಗದಗದ ಕಡೆಗೆ ಸಾಗೋಣ.
ಇಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳು ಇವೆ. ಇಲ್ಲಿ ಬಿಜೆಪಿ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವುದು ಕಂಡುಬರುತ್ತಿದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಕೇವಲ 1 ಕ್ಷೇತ್ರಕ್ಕೆ ಸೀಮಿತವಾಗಿರುವಂತೆ ಕಾಣಿಸುತ್ತದೆ. ಗದಗದಲ್ಲಿ ನಗರ ಪ್ರಭಾವ ಮತ್ತು ಸಂಘಟನಾ ಬಲ ಸ್ಪಷ್ಟವಾಗಿ ಬಿಜೆಪಿಯ ಪರವಾಗಿ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತಿದೆ. ಇಲ್ಲಿ ಜೆಡಿಎಸ್ಗೆ ಯಾವುದೇ ಪ್ರಭಾವ ಇಲ್ಲ. ಇದಾದ ಬಳಿಕ ರಾಯಚೂರಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳು ಇವೆ. ಇಲ್ಲಿ ಪೈಪೋಟಿ ತ್ರಿಕೋಣೀಯವಾಗಿರುವಂತೆ ಕಾಣಿಸುತ್ತದೆ. ಬಿಜೆಪಿಗೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ. ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳಲ್ಲಿ ಪೈಪೋಟಿಯಲ್ಲಿ ಉಳಿದಿದೆ. ಮತ್ತೆ ಜನತಾದಳ ಸೆಕ್ಯುಲರ್ಗೂ 2 ಕ್ಷೇತ್ರಗಳು ಸಿಗುವ ಅಂದಾಜು ಇದೆ. ರಾಯಚೂರು ಜೆಡಿಎಸ್ ಸೀಮಿತ ಆದರೆ ನಿರ್ಣಾಯಕ ಪಾತ್ರ ವಹಿಸುವ ಜಿಲ್ಲೆಗಳಲ್ಲೊಂದು. ಅದರ ಕಾರಣದಿಂದಲೇ ಇಲ್ಲಿ ಫಲಿತಾಂಶಗಳು ಹಂಚಿಕೆಯಾಗಿ ಕಾಣಿಸುತ್ತವೆ. ಈಗ ವಿಜಯನಗರದ ಕಡೆಗೆ ಹೋಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳು ಇವೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡಕ್ಕೂ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ. ಮತ್ತೆ 1 ಕ್ಷೇತ್ರ ಜನತಾದಳ ಸೆಕ್ಯುಲರ್ ಖಾತೆಗೆ ಸೇರುವಂತೆ ಕಾಣಿಸುತ್ತದೆ. ವಿಜಯನಗರದಲ್ಲಿ ಪೈಪೋಟಿ ಬಹಳ ನಿಕಟವಾಗಿರುತ್ತದೆ ಮತ್ತು ಸ್ಥಳೀಯ ಸಮೀಕರಣಗಳು ಅಂತಿಮ ಫಲಿತಾಂಶದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇದಾದ ನಂತರ ಧಾರವಾಡದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳು ಇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಬಲವಾಗಿ ನೆಲೆಸಿರುವಂತೆ ಕಾಣಿಸುತ್ತದೆ. ಧಾರವಾಡದಲ್ಲಿ ನಗರ ಮತದಾರರು, ಶೈಕ್ಷಣಿಕ ಕೇಂದ್ರಗಳ ಪ್ರಭಾವ ಮತ್ತು ಸ್ಥಳೀಯ ಸಮಸ್ಯೆಗಳು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿರುವುದರಿಂದ ಇಲ್ಲಿ ಪೈಪೋಟಿ ಕಠಿಣವಾಗಿಯೇ ಉಳಿಯುತ್ತದೆ. ಈಗ ಹಾವೇರಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳು ಇವೆ. ಇಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮಬಲದಂತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ 3 ಕ್ಷೇತ್ರಗಳು ಸಿಗುವ ಅಂದಾಜು ಇದೆ. ಹಾವೇರಿ ಲಿಂಗಾಯತ ಮತಗಳು ಮತ್ತು ಸ್ಥಳೀಯ ವಿಚಾರಗಳು ಅತೀವ ಮಹತ್ವ ಹೊಂದಿರುವ ಜಿಲ್ಲೆಗಳಲ್ಲೊಂದು. ಅದರಿಂದ ಯಾವ ಪಕ್ಷಕ್ಕೂ ಸ್ಪಷ್ಟ ಮುನ್ನಡೆ ದೊರಕದಂತಾಗಿದೆ. ಇದಾದ ಬಳಿಕ ಕೊಡಗಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 2 ಕ್ಷೇತ್ರಗಳು ಇವೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ 1 ಕ್ಷೇತ್ರ ಸಿಗುವ ಅಂದಾಜು ಇದೆ. ಕೊಡಗಿನಲ್ಲಿ ಪೈಪೋಟಿ ಯಾವಾಗಲೂ ಬಹಳ ಸಮೀಪವಾಗಿರುತ್ತದೆ. ಈ ಬಾರಿಯೂ ಪರಿಸ್ಥಿತಿ ಬಹುತೇಕ ಅದೇ ರೀತಿಯಲ್ಲಿದೆ. ಇಲ್ಲಿ ಜೆಡಿಎಸ್ಗೆ ಯಾವುದೇ ವಿಶೇಷ ಪ್ರಭಾವ ಇಲ್ಲ. ಪೈಪೋಟಿ ನೇರವಾಗಿ 2 ಪಕ್ಷಗಳ ನಡುವೆಯೇ ಸೀಮಿತವಾಗಿದೆ. ಈಗ ಬಳ್ಳಾರಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳು ಇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ ಮತ್ತು ಬಿಜೆಪಿ 2 ಕ್ಷೇತ್ರಗಳಲ್ಲಿ ಪೈಪೋಟಿಯಲ್ಲಿ ಉಳಿದಿರುವಂತೆ ಕಾಣುತ್ತದೆ. ಬಳ್ಳಾರಿಯಲ್ಲಿ ಗಣಿಗಾರಿಕೆ, ಕಾರ್ಮಿಕ ವರ್ಗ ಮತ್ತು ಸ್ಥಳೀಯ ಸಾಮಾಜಿಕ ಸಮೀಕರಣಗಳು ಕಾಂಗ್ರೆಸ್ಗೆ ಸ್ವಲ್ಪ ಮುನ್ನಡೆ ತಂದುಕೊಡುತ್ತಿರುವಂತೆ ಕಾಣಿಸುತ್ತವೆ. ಇದಾದ ಬಳಿಕ ದಾವಣಗೆರೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳು ಇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ದೃಢವಾಗಿ ನೆಲೆಸಿರುವಂತೆ ಕಾಣುತ್ತದೆ. ದಾವಣಗೆರೆಯಲ್ಲಿ ನಗರ ಮತದಾರರು ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿರುವಂತೆ ಕಾಣುತ್ತಿವೆ. ಆದರೂ ಇಲ್ಲಿ ಪೈಪೋಟಿ ಬಹಳ ಕಠಿಣವಾಗಿಯೇ ಉಳಿದಿದೆ. ಈಗ ಚಿತ್ರದುರ್ಗದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳು ಇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರುವಂತೆ ಕಾಣುತ್ತದೆ. ಬಿಜೆಪಿಗೆ 2 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ಚಿತ್ರದುರ್ಗದಲ್ಲಿ ಗ್ರಾಮೀಣ ಪ್ರದೇಶಗಳು, ಸಾಮಾಜಿಕ ಸಮೀಕರಣಗಳು ಮತ್ತು ಸ್ಥಳೀಯ ನಾಯಕತ್ವದ ಪ್ರಭಾವ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿರುವಂತೆ ಕಾಣಿಸುತ್ತದೆ. ಇದಾದ ಬಳಿಕ ರಾಮನಗರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳು ಇವೆ. ಇಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮಬಲದಂತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ 2 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ರಾಮನಗರದಲ್ಲಿ ನಗರ ಗ್ರಾಮೀಣ ಸಮತೋಲನ ಮತ್ತು ಸ್ಥಳೀಯ ನಾಯಕತ್ವದ ಪಾತ್ರ ಅತ್ಯಂತ ಬಲಿಷ್ಠವಾಗಿರುವುದರಿಂದ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಮುನ್ನಡೆ ಕಾಣಿಸುವುದಿಲ್ಲ. ಈಗ ಚಿಕ್ಕಮಗಳೂರು ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳು ಇವೆ. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನಡೆ ಕಾಣಿಸುತ್ತಿದೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಮುಂದೆ ಇರುವಂತೆ ಕಾಣಿಸುತ್ತದೆ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ 2 ಕ್ಷೇತ್ರಗಳು ಸಿಗುವ ಸಾಧ್ಯತೆಯಿದೆ. ಚಿಕ್ಕಮಗಳೂರಿನಲ್ಲಿ ಮಲೆನಾಡು ಪ್ರದೇಶದ ಪ್ರಭಾವ, ವಾದಾತ್ಮಕ ಮತಗಳು ಮತ್ತು ಸಂಘಟನಾ ಬಲ ಬಿಜೆಪಿಯ ಪರವಾಗಿ ಕೆಲಸ ಮಾಡುತ್ತಿರುವಂತೆ ಕಾಣಿಸುತ್ತದೆ. ಇದಾದ ಬಳಿಕ ಶಿವಮೊಗ್ಗದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳು ಇವೆ. ಇಲ್ಲಿ ಪೈಪೋಟಿ ತ್ರಿಕೋಣೀಯವಾಗಿರುವಂತೆ ಕಾಣಿಸುತ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ 3 ಕ್ಷೇತ್ರಗಳು ಸಿಗುವ ಅಂದಾಜಿದೆ.
ಮತ್ತೆ ಜನತಾದಳ ಸೆಕ್ಯುಲರ್ಗೆ 1 ಕ್ಷೇತ್ರ ಸಿಗುವ ಸಾಧ್ಯತೆ ಕಾಣುತ್ತದೆ. ಶಿವಮೊಗ್ಗವು ವಾದಶೈಲಿ ಮತ್ತು ಸ್ಥಳೀಯ ನಾಯಕತ್ವ ಎರಡೂ ಚುನಾವಣಾ ಫಲಿತಾಂಶಗಳನ್ನು ಪ್ರಭಾವಿಸುವ ಜಿಲ್ಲೆಗಳಲ್ಲೊಂದು. ಅದರ ಕಾರಣದಿಂದಲೇ ಇಲ್ಲಿ ಪೈಪೋಟಿ ಕೊನೆಯ ಕ್ಷಣದವರೆಗೆ ಕಠಿಣವಾಗಿಯೇ ಉಳಿಯುತ್ತದೆ. ಈಗ ಬೀದರ್ನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ ಭಾರೀ ಮುನ್ನಡೆ ಕಾಣಿಸ್ತಿದ್ದು, ಪಕ್ಷವು 5 ಕ್ಷೇತ್ರಗಳಲ್ಲಿ ಮುಂದೆ ಇರುವಂತೆ ತೋರುತ್ತಿದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಕೇವಲ 1 ಕ್ಷೇತ್ರಕ್ಕೆ ಸೀಮಿತವಾಗಿರುವಂತೆ ಕಾಣಿಸ್ತಿದೆ. ಈ ಬಾರಿ ಬೀದರ್ನಲ್ಲಿ ರಾಜಕೀಯ ರುಜುಮಾನ ಬಹುಪಾಲು ಬಿಜೆಪಿಯ ಪರವಾಗಿ ವಾಲಿರುವಂತೆ ಕಂಡುಬರ್ತಿದೆ, ವಿಶೇಷವಾಗಿ ನಗರ ಮತ್ತು ಗಡಿ ಪ್ರದೇಶಗಳಲ್ಲಿ. ಇದಾದ ಬಳಿಕ ಹಾಸನದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಜನತಾದಳ ಸೆಕ್ಯುಲರ್ ತನ್ನ ಬಲಿಷ್ಠ ಹಾಜರಾತಿ ದಾಖಲಿಸುತ್ತಿರುವಂತೆ ಕಾಣುತ್ತದೆ. ಜೆಡಿಎಸ್ಗೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸ್ತಿದೆ. ಬಿಜೆಪಿಯು 3 ಕ್ಷೇತ್ರಗಳಲ್ಲಿ ಪೈಪೋಟಿಯಲ್ಲಿ ಉಳಿದಿದೆ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 1 ಕ್ಷೇತ್ರ ಸಿಗುವ ಅಂದಾಜಿದೆ. ಹಾಸನವನ್ನು ಜೆಡಿಎಸ್ನ ಪಾರಂಪೇಕ ಕೋಟೆ ಎಂದು ಪರಿಗಣಿಸಲಾಗ್ತದೆ ಮತ್ತು ಈ ಬಾರಿಯೂ ಇಲ್ಲಿ ಪೈಪೋಟಿ ತ್ರಿಕೋಣೀಯವಾಗಿಯೇ ಮುಂದುವರೆದಿದೆ. ಈಗ ಮಂಡ್ಯದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸ್ತಿದೆ ಮತ್ತೆ ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳಲ್ಲಿ ಪೈಪೋಟಿಯಲ್ಲಿದೆ. ಜನತಾದಳ ಸೆಕ್ಯುಲರ್ಗೂ 1 ಕ್ಷೇತ್ರ ಸಿಗುವ ಸಾಧ್ಯತೆಯಿದೆ. ಮಂಡ್ಯದಲ್ಲಿ ಜೆಡಿಎಸ್ ಪ್ರಭಾವ ಇನ್ನೂ ಉಳಿದಿದ್ರೂ ಈ ಬಾರಿ ಬಿಜೆಪಿಯ ಪಲ್ಲಟ ಸ್ವಲ್ಪ ಭಾರಿಯಾಗಿರುವಂತೆ ಕಾಣಿಸ್ತಿದೆ. ಇದಾದ ಬಳಿಕ ಉಡುಪಿ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಚಿತ್ರ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. 5 ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಬಲಿಷ್ಠ ಮುನ್ನಡೆ ಕಾಣಿಸ್ತಿದೆ. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಯಾವುದೇ ಗಂಭೀರ ಸವಾಲೊಡ್ಡುವಂತಿಲ್ಲ. ಉಡುಪಿಯಲ್ಲಿ ಕರಾವಳಿ ಕರ್ನಾಟಕದ ರಾಜಕೀಯ ಮತ್ತು ಬಲಿಷ್ಠ ವಾದಾತ್ಮಕ ಬೆಂಬಲ ಬಿಜೆಪಿಗೆ ಏಕಪಕ್ಷೀಯ ಮುನ್ನಡೆ ತಂದುಕೊಡುತ್ತಿರುವಂತೆ ಕಾಣಿಸ್ತಿದೆ. ಈಗ ತುಮಕೂರಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಪೈಪೋಟಿ ಅತೀವ ರೋಚಕ ಮತ್ತು ಬಹುಕೋಣೀಯವಾಗಿರುವಂತೆ ಕಾಣಿಸ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 5 ಕ್ಷೇತ್ರಗಳಲ್ಲಿ ಮುನ್ನಡೆ ಕಂಡುಬರುತ್ತಿದೆ. ಬಿಜೆಪಿ 4 ಕ್ಷೇತ್ರಗಳಲ್ಲಿ ಬಲವಾಗಿ ನೆಲೆಸಿರುವಂತೆ ತೋರುತ್ತಿದೆ. ಜನತಾದಳ ಸೆಕ್ಯುಲರ್ಗೆ ಇಲ್ಲಿ 2 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ತುಮಕೂರಿನಂತಹ ದೊಡ್ಡ ಜಿಲ್ಲೆಯಲ್ಲಿ ನಗರ ಗ್ರಾಮೀಣ ಸಮತೋಲನ, ಜಾತಿ ಸಮೀಕರಣಗಳು ಮತ್ತು ಸ್ಥಳೀಯ ನಾಯಕತ್ವ ಫಲಿತಾಂಶಗಳನ್ನು ನೇರವಾಗಿ ಪ್ರಭಾವಿಸುತ್ತವೆ. ಇದಾದ ಬಳಿಕ ಉತ್ತರ ಕನ್ನಡದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮಬಲದಂತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ 3 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ಈ ಜಿಲ್ಲೆಯಲ್ಲಿ ಕರಾವಳಿ ಹಾಗೂ ಗ್ರಾಮೀಣ ಪ್ರಭಾವಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವುದರಿಂದ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಮುನ್ನಡೆ ದೊರಕದಂತಾಗಿದೆ. ಈಗ ದಕ್ಷಿಣ ಕನ್ನಡದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಇವೆ. ಇಲ್ಲಿ ಭಾರತೀಯ ಜನತಾ ಪಕ್ಷದ ದಬ್ಬಾಳಿಕೆ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ಬಿಜೆಪಿಗೆ 7 ಕ್ಷೇತ್ರಗಳಲ್ಲಿ ಬಲಿಷ್ಠ ಮುನ್ನಡೆ ಕಾಣಿಸುತ್ತಿದೆ ಮತ್ತೆ ಕಾಂಗ್ರೆಸ್ ಪಕ್ಷ ಕೇವಲ 1 ಕ್ಷೇತ್ರಕ್ಕೆ ಸೀಮಿತವಾಗಿರುವಂತೆ ಕಾಣುತ್ತದೆ. ದಕ್ಷಿಣ ಕನ್ನಡವನ್ನು ಬಿಜೆಪಿಯ ಅತ್ಯಂತ ಬಲಿಷ್ಠ ಕೋಟೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು 2028ರ ಅಭಿಪ್ರಾಯ ಸಮೀಕ್ಷೆಗಳು ಅದೇ ದಿಕ್ಕಿನತ್ತ ಸೂಚಿಸುತ್ತಿವೆ. ಇದಾದ ಬಳಿಕ ಚಾಮರಾಜನಗರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳು ಇವೆ. ಇಲ್ಲಿ ಪೈಪೋಟಿ ತ್ರಿಕೋಣೀಯವಾಗಿರುವಂತೆ ಕಾಣುತ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಕಂಡುಬರುತ್ತಿದೆ ಮತ್ತೆ ಬಿಜೆಪಿ ಮತ್ತು ಜನತಾದಳ ಸೆಕ್ಯುಲರ್ ಎರಡಕ್ಕೂ 1 ಕ್ಷೇತ್ರ ಸಿಗುವ ಅಂದಾಜು ಇದೆ. ಚಾಮರಾಜನಗರದಲ್ಲಿ ಆದಿವಾಸಿ ಮತಗಳು, ಗ್ರಾಮೀಣ ಸಮಸ್ಯೆಗಳು ಮತ್ತು ಸ್ಥಳೀಯ ಸಮೀಕರಣಗಳು ಚುನಾವಣಾ ಫಲಿತಾಂಶಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಈಗ ಮೈಸೂರಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 11 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 6 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಪೈಪೋಟಿಯಲ್ಲಿ ಉಳಿದಿದೆ. ಜನತಾದಳ ಸೆಕ್ಯುಲರ್ಗೂ ಇಲ್ಲಿ 2 ಕ್ಷೇತ್ರಗಳು ಸಿಗುವ ಅಂದಾಜು ಇದೆ. ಮೈಸೂರು ಓಲ್ಡ್ ಮೈಸೂರು ಪ್ರದೇಶದ ಕೇಂದ್ರಬಿಂದು ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಮತ್ತು ಜೆಡಿಎಸ್ನ ಹಾಜರಾತಿ ಪೈಪೋಟಿಯನ್ನು ತ್ರಿಕೋಣೀಯವಾಗಿಯೇ ಉಳಿಸುತ್ತದೆ. ವಿಡಿಯೋದಲ್ಲಿ ಮುಂದಕ್ಕೆ ಸಾಗುವ ಮೊದಲು ನಿಮ್ಮೆಲ್ಲ ಪ್ರೇಕ್ಷಕರಿಗೆ ಒಂದು ಸಣ್ಣ ವಿನಂತಿ. ದಯವಿಟ್ಟು ಕಾಮೆಂಟ್ನಲ್ಲಿ ನೀವು ಯಾವ ಪಕ್ಷವನ್ನು ಬೆಂಬಲಿಸುತ್ತೀರಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಮೆಚ್ಚಿನ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಎಂದು ತಿಳಿಸಿ. ಜೊತೆಗೆ ಜೈ ಹಿಂದ್, ಜೈ ಭಾರತ್ ಮತ್ತು ಭಾರತ ಮಾತೆಯ ಜೈ ಎಂದು ಬರೆಯುವುದನ್ನು ಮರೆತಿರಬೇಡಿ.
ಇದಾದ ಬಳಿಕ ಬೆಳಗಾವಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 18 ಕ್ಷೇತ್ರಗಳಿವೆ. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರೀ ಮತ್ತು ನಿರ್ಣಾಯಕ ಮುನ್ನಡೆ ಕಾಣಿಸುತ್ತಿದೆ. ಬಿಜೆಪಿ 12 ಕ್ಷೇತ್ರಗಳಲ್ಲಿ ಮುಂದೆ ಇರುವಂತೆ ಕಾಣುತ್ತದೆ, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ 6 ಕ್ಷೇತ್ರಗಳು ಸಿಗುವ ಅಂದಾಜು ಇದೆ. ಬೆಳಗಾವಿ ಉತ್ತರ ಕರ್ನಾಟಕದ ರಾಜಕೀಯದಲ್ಲಿ ಅತ್ಯಂತ ಪ್ರಮುಖ ಜಿಲ್ಲೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಬಿಜೆಪಿಯ ಸಂಘಟನೆ, ಲಿಂಗಾಯತ ಮತಬ್ಯಾಂಕ್ ಮತ್ತು ಬಲಿಷ್ಠ ಕಾರ್ಯಕರ್ತರ ಜಾಲ ಅದಕ್ಕೆ ಸ್ಪಷ್ಟ ಮುನ್ನಡೆ ತಂದುಕೊಡುತ್ತಿರುವಂತೆ ಕಾಣುತ್ತದೆ. ಈಗ ಕಲಬುರ್ಗಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 9 ವಿಧಾನಸಭಾ ಕ್ಷೇತ್ರಗಳು ಇವೆ. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನಡೆ ಕಾಣಿಸುತ್ತಿದೆ. ಬಿಜೆಪಿ 5 ಕ್ಷೇತ್ರಗಳಲ್ಲಿ ಮುಂದೆ ಇರುವಂತೆ ಕಾಣುತ್ತದೆ, ಮತ್ತೆ ಕಾಂಗ್ರೆಸ್ ಪಕ್ಷ 4 ಕ್ಷೇತ್ರಗಳಲ್ಲಿ ಪೈಪೋಟಿಯಲ್ಲಿ ಉಳಿದಿದೆ. ಕಲಬುರ್ಗಿ ಉತ್ತರ ಕರ್ನಾಟಕದ ಅತ್ಯಂತ ಪ್ರಮುಖ ಪ್ರದೇಶವಾಗಿದ್ದು, ಇಲ್ಲಿ ಸಾಮಾಜಿಕ ಸಮೀಕರಣಗಳು ಮತ್ತು ಸಂಘಟನಾ ಶಕ್ತಿ ಎರಡೂ ಫಲಿತಾಂಶಗಳನ್ನು ಪ್ರಭಾವಿಸುತ್ತವೆ. ಈ ಬಾರಿ ಪಲ್ಲಟ ಸ್ವಲ್ಪ ಬಿಜೆಪಿಯ ಪರವಾಗಿ ವಾಲಿರುವಂತೆ ಕಾಣುತ್ತದೆ. ಇದಾದ ಬಳಿಕ ಬೆಂಗಳೂರು ಗ್ರಾಮಾಂತರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ 1 ಕ್ಷೇತ್ರದಲ್ಲಿ ಪೈಪೋಟಿಯಲ್ಲಿದೆ. ಜನತಾದಳ ಸೆಕ್ಯುಲರ್ಗೂ ಇಲ್ಲಿ 1 ಕ್ಷೇತ್ರ ಸಿಗುವ ಅಂದಾಜಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಗರ ಪ್ರಭಾವ ಮತ್ತು ಪಾರಂಪರಿಕ ಗ್ರಾಮೀಣ ರಾಜಕೀಯ ಎರಡರ ಪ್ರಭಾವವೂ ಸ್ಪಷ್ಟವಾಗಿ ಕಾಣುತ್ತದೆ. ಅದಕ್ಕಾಗಿಯೇ ಇಲ್ಲಿ ಪೈಪೋಟಿ ಸಂಪೂರ್ಣ ಏಕಪಕ್ಷೀಯವಾಗಿರುವುದಿಲ್ಲ. ಈಗ ಬೆಂಗಳೂರು ನಗರ ಪ್ರದೇಶದ ಕಡೆಗೆ ಬರೋಣ. ಇಲ್ಲಿ ಒಟ್ಟು 28 ವಿಧಾನಸಭಾ ಕ್ಷೇತ್ರಗಳಿವೆ ಮತ್ತು ಸಂಪೂರ್ಣ ಕರ್ನಾಟಕದ ರಾಜಕೀಯದ ದಿಕ್ಕು ಬಹುತೇಕ ಇಲ್ಲಿಂದಲೇ ನಿರ್ಧಾರವಾಗುತ್ತದೆ. ಇಲ್ಲಿ ಬಿಜೆಪಿಗೆ ಭಾರೀ ಮತ್ತು ಸ್ಪಷ್ಟ ಮುನ್ನಡೆ ಕಾಣಿಸುತ್ತಿದೆ. ಅಭಿಪ್ರಾಯ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ 21 ಕ್ಷೇತ್ರಗಳಲ್ಲಿ ಮುಂದೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ 7 ಕ್ಷೇತ್ರಗಳು ಸಿಗುವ ಅಂದಾಜಿದೆ. ಬೆಂಗಳೂರು ನಗರ ಪ್ರದೇಶದಲ್ಲಿ ಮಧ್ಯಮ ವರ್ಗ, ಐಟಿ ಕ್ಷೇತ್ರ, ನಗರ ಸಮಸ್ಯೆಗಳು ಮತ್ತು ರಾಷ್ಟ್ರೀಯ ರಾಜಕೀಯದ ಪ್ರಭಾವ ಬಿಜೆಪಿಯ ಪರವಾಗಿ ಕೆಲಸ ಮಾಡುತ್ತಿರುವಂತೆ ಕಾಣುತ್ತದೆ. ಮತ್ತು ಸ್ನೇಹಿತರೆ, ಈಗ ಸಂಪೂರ್ಣ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ಇತ್ತೀಚಿನ ಅಭಿಪ್ರಾಯ ಸಮೀಕ್ಷೆಯನ್ನು ನೋಡಿದರೆ ಚಿತ್ರ ಬಹುತೇಕ ಸ್ಪಷ್ಟವಾಗುತ್ತದೆ. ಈ ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 125 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸುತ್ತಿದ್ದು, ಪಕ್ಷವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚಿಸುವಂತೆ ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಸುಮಾರು 80 ಕ್ಷೇತ್ರಗಳು ಸಿಗುವ ಅಂದಾಜಿದೆ ಮತ್ತು ಜನತಾದಳ ಸೆಕ್ಯುಲರ್ 1 ಕ್ಷೇತ್ರಗಳೊಂದಿಗೆ ಕೆಲವು ಪ್ರದೇಶಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಾಧ್ಯತೆಯಿದೆ. ಒಟ್ಟಿನಲ್ಲಿ ನೋಡಿದರೆ ಕರ್ನಾಟಕ ವಿಧಾನಸಭಾ ಚುನಾವಣೆ 2028ರಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಪೈಪೋಟಿ ಕಠಿಣವಾಗಿದ್ದು ತ್ರಿಕೋಣೀಯವಾಗಿಯೂ ಕಂಡುಬಂದಿದೆ. ಆದರೆ ರಾಜ್ಯಮಟ್ಟದ ರುಜುಮಾನ ಒಂದು ಸ್ಥಿರ ಮತ್ತು ಬಲಿಷ್ಠ ಸರ್ಕಾರದತ್ತ ಸೂಚಿಸುತ್ತಿದೆ. ಇನ್ನು ನೋಡಬೇಕಾದದ್ದು ಈ ಅಭಿಪ್ರಾಯ ಸಮೀಕ್ಷೆಗಳು ನೆಲದ ವಾಸ್ತವಿಕತೆಯಲ್ಲಿ ಎಷ್ಟು ಬದಲಾಗುತ್ತವೆ ಅಥವಾ ಮತದಾನದ ದಿನ ಯಾವುದಾದರೂ ದೊಡ್ಡ ರಾಜಕೀಯ ತಿರುವು ಎದುರಾಗುತ್ತದೆಯೋ ಎಂಬುದು. ಸ್ನೇಹಿತರೆ, ವಿಡಿಯೋ ಅಂತ್ಯದಲ್ಲಿ ನಿಮ್ಮಿಂದ ಒಂದು ಸಣ್ಣ ವಿನಂತಿ. ದಯವಿಟ್ಟು ಕಮೆಂಟ್ನಲ್ಲಿ ನೀವು ಕರ್ನಾಟಕದ ಯಾವ ಜಿಲ್ಲೆಯಿಂದ ಎಂಬುದನ್ನು ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ 2028ರಲ್ಲಿ ಅಧಿಕಾರ ಯಾರ ಕೈಗೆ ಹೋಗಲಿದೆ ಎಂದು ತಿಳಿಸಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಮನಸಾರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರಾಜ್ಯ ಮತ್ತು ಹೊಸ ಚುನಾವಣಾ ಅಂಕಿಅಂಶಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್, ಭಾರತ ಮಾತೆಯ ಜೈ.